ಇವತ್ತು ಈ ವಿಡಿಯೋ ಮೂಲಕ ಒಂದು ಸ್ಪಷ್ಟನೆ ಕೊಡೋದು ಏನಪ್ಪ ಅಂದ್ರೆ, ಅಯೋಧ್ಯ ಪ್ರಭು ಶ್ರೀರಾಮನ ಬಗ್ಗೆ ಬರ್ತಕ್ಕಂಥ ಆರೋಪಗಳು, ಅಯೋಧ್ಯ ರಾಮ ಮಂದಿರದ ದೇಣಿಗೆ ಹುಂಡಿ ಕಳ್ಳತನ ಆಗಿದೆ ಅಂತೇಳಿ ಏನು ಅಲ್ಲಿರ್ತಕ್ಕಂಥ ಸಮಾಜವಾದಿ ಪಕ್ಷಗಳು ಮುಖಂಡರು ಆರೋಪಗಳು ಮಾಡಕತ್ತಾರ. ಅದಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಒಂದು ಸ್ಪಷ್ಟನೆ ಕೊಡೋಕೆ ನಾವು ಇಚ್ಛೆ ಪಡ್ತೀನಿ. ಅಯೋಧ್ಯ ರಾಮ ಮಂದಿರ ಆಗಿದ್ದು ಸುಮಾರು 500 ವರ್ಷಗಳ ಹೋರಾಟದಿಂದ, ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರ ಮುಖಂಡರ ಬಲಿದಾನದಿಂದ ಇವತ್ತು ರಾಮ ಮಂದಿರ ಶ್ರೀ ನರೇಂದ್ರ ಮೋದಿಜಿಯವರ ಕಾಲದಲ್ಲಿ ನಿರ್ಮಾಣ ಆಗೈತಿ. ಯೋಗಿಜಿ ಉತ್ತರ ಪ್ರದೇಶದ ಹಿಂದೂ ಹುಲಿಯಾದಂಥ ಯೋಗಿಜಿಯವರ ನೇತೃತ್ವದೊಳಗೆ ಸಮಸ್ತ ಹಿಂದೂ ಕಾರ್ಯಕರ್ತರ ಬಲಿದಾನದ ಶ್ರಮದಿಂದ, ಹೋರಾಟ ಪ್ರಭಾವದಿಂದ ಇವತ್ತು ಅಯೋಧ್ಯ ರಾಮ ಮಂದಿರ ಭವ್ಯವಾಗಿ ನಿರ್ಮಾಣಗೊಂಡೈತಿ. ಇವತ್ತು ಅಯೋಧ್ಯ ರಾಮ ಮಂದಿರದು ಪ್ರತಿದಿನ ದೇಣಿಗೆ ಸಂಗ್ರಹ ಎಷ್ಟೈತಪ್ಪ ಅಂದ್ರೆ ಸುಮಾರು 1 ಕೋಟಿಗೆ ಮಿಕ್ಕಿ ದೇಣಿಗೆ ಸಂಗ್ರಹ ಆಕೈತಿ. ಇದನ್ನು ಹೇಗಾದರೂ ಮಾಡಿ ಇಡೀ ವಿಶ್ವಕ್ಕೆ ಇದರದ ಒಂದು ಪ್ರಭಾವ ಬೀರಿತಪ್ಪ ಅಂದ್ರೆ, ಎಲ್ಲಿ ವಿದೇಶದಿಂದ ಇವತ್ತು ರಾಮ ಮಂದಿರ ನೋಡಕ್ಕೆ ಬರ್ತಾರೋ, ಪ್ರವಾಸಿಗರು ಬರ್ತಾರೋ, ಸಾವಿರಾರು ಲಕ್ಷಾಂತರ ಪ್ರತಿ ಗ್ರಾಮದಿಂದ ಇವತ್ತು ಅಯೋಧ್ಯ ರಾಮ ಮಂದಿರ ನೋಡಕ್ಕೆ ಹೋಗ್ತಾರೆ. ಇಡೀ ಭಾರತ ದೇಶದೊಳಗೆ ಎಲ್ಲ ಮಿಕ್ಕಿ ಇವತ್ತು ರಾಮ ಮಂದಿರ ಅನ್ನೋದು ವಿಶೇಷ ಪ್ರವಾಸಿ ಸ್ಥಳವಾಗಿ ನಿರ್ಮಾಣ ಆಗೈತಿ. ಅದಕ್ಕೆ ಎಲ್ಲ ಶ್ರಮ ಯಾರಿಗಪ್ಪ ಅಂದ್ರೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ನರೇಂದ್ರ ಮೋದಿಜಿ ಮತ್ತು ಯೋಗಿ ಆದಿತ್ಯನಾಥ್ಜಿ ಇವರೆಲ್ಲರದು ಶ್ರಮ ಐತಿ. ಅನೇಕ ಹಿಂದೂ ಸಂಘಟನೆಗಳ ಹೋರಾಟಗಾರರು ಇವತ್ತು ಅದಕ್ಕಾಗಿನ ಜೀವನ ತ್ಯಾಗ ಮಾಡ್ಯಾರ. ಇಷ್ಟೆಲ್ಲ ಆದರೂ ಕೂಡ ರಾಮ ಮಂದಿರದ ವರ್ಚಸ್ ಇಡೀ ವಿಶ್ವಕ್ಕೆ ಹಬ್ಬೈತಿಲ್ಲ. ಅದನ್ನು ಹೇಗಾದರೂ ಮಾಡಿ ಅದಕ್ಕೆ ಕಳಂಕ ವಹಿಸಬೇಕು ಅನ್ನುವಂಥದ್ದು ಕುತಂತ್ರವಾದಿಗಳ ಕಡೆಯಿಂದ ಇವತ್ತು ಏನು ಮಾಡ್ಯಾರಪ್ಪ ಅಂದ್ರೆ, ದೇಣಿಗೆ ಹುಂಡಿ ಕಳ್ಳತನ ಆಗೈತಿ. ಕಳ್ಳತನ ಮಾಡಿದವರು RSSನ ಪ್ರಮುಖರು ಮತ್ತು ಯೋಗಿ ಆದಿತ್ಯನಾಥ್ಜಿ ಮತ್ತು ನರೇಂದ್ರ ಮೋದಿಜಿ ಇದಕ್ಕೆ ಕೈವಾಡೈಕೆ ಅನ್ನುವಂಥದ್ದು ಸಾಕ್ಷಿ ಆಧಾರ ಇಲ್ಲದೇ ಆರೋಪಗಳು ಮಾಡಕತ್ತಾರೆ. ಇವತ್ತು ನಿಜವಾಗಿ ಕಳ್ಳತನ ಆಗಿದ್ದು ಅಲ್ಪ ಸ್ವಲ್ಪ ಏನಾದರೂ ವ್ಯತ್ಯಾಸಗಳಾಗಿದ್ರೆ ಅಲ್ಲೇ CC ಫುಟೇಜ್ ಅದಾವು. ಅಲ್ಲಿ ಇರ್ತಕ್ಕಂಥ ಕೆಲವೊಂದು ದುರಾಲೋಚನೆ ಇರ್ತಕ್ಕಂಥ ಸಿಬ್ಬಂದಿಗಳಿಂದ ಕೆಲವೊಂದು ತಪ್ಪು ತಡೆಗಳಾಗ್ಯಾವು. ಹಂಗತ್ತೇಳಿ ರಾಮ ಮಂದಿರವನ್ನು ನೀವು ಬಲಿಪುಷಿ ಮಾಡೋದಾದ್ರೆ, ರಾಮ ಮಂದಿರಕ್ಕೆ ಕಳಂಕ ಒರೆಸೋದಾಗಿದ್ರೆ, ನಿಮ್ಮದೇ ಪಕ್ಷ ಸುಮಾರು 60-70 ವರ್ಷ ಆಳಿ 2G ಸ್ಪೆಕ್ಟ್ರಮ್ ಹಗರಣ ಅಂತೇಳಿ ದೇಶವನ್ನು ಕೊಳ್ಳೆ ಹೊಡೆದ್ರು. ಇದೇ ಕರ್ನಾಟಕದೊಳಗೂ ಇಲ್ಲಿ ಬೊಗಳವ್ರು ಜಾಸ್ತಿ ಹೆಂಗಿಬಿಟ್ಟಾರೆ. ಇವತ್ತು ಏನು ಗಂಧ ಗಾಳಿನ ಗೊತ್ತಿಲ್ಲ, ರಾಮ ಮಂದಿರನ ನೋಡಿಲ್ಲ ಇವ್ರ. ಅಯೋಧ್ಯೆ ಒಳಗೆ ಭವ್ಯ ರಾಮ ಮಂದಿರ ಏನು ನಿರ್ಮಾಣ ಆಗೈತಿ ಅದನ್ನು ನೋಡೇ ಇಲ್ಲ. ಅಂಥವ್ರು ಇವತ್ತು ರಾಮ ಮಂದಿರ ಹುಂಡಿ ಕಳ್ಳತನ ಆಗೈತಿ ಅಂತೇಳಿ ಬೊಗಳಾಗತ್ತಾರೆ. ಇವತ್ತು ನೀವು ಹುಂಡಿಯರೇ ನೋಡ್ರೇನೋ ಅದನ್ನು ಎಲ್ಲಿಟ್ಟಾರೋ ಯಾವಲ್ಲಿಟ್ಟಾರೋ ಅನ್ನೋದು ನೋಡಿ ಮಾತಾಡ್ಬೇಕು. ಹಂಗೆ RSS ಅಂದ ಬಲ್ಟ್ಲೆ ಒಟ್ಟು ಬೊಗಳಾಗಿ ಚಾಲೂ ಮಾಡೋದು, ನಾಯಿಗಳು ಬೊಗಳದಂಗೆ. ಬೊಗಳದ ಇತ್ತಾರ ಸಾಕ್ಷಿ ಇಟ್ಕೊಂಡು ಬೊಗಳ್ರಿ. ಹಂಗಾತು ಹಿಂಗಾತು ರಾಮ ಮಂದಿರ ಬಗ್ಗೆ ನೀವು ತಪ್ಪು ಕಲ್ಪನೆ ಜನರಿಗೆ ಕೊಡಾಕತ್ತಿರಲ್ಲ. ನೀವು ಒಂದು ಗೌರವ ಇರ್ತಕ್ಕಂಥ ಸ್ಥಾನದೊಳಗದಿರಿ, ಸರಿಯಾಗಿ ಮಾತಾಡೋದು ಕಲ್ಕೋರಿ. ನೀವು ಏನೋ ರೀತಿ ಸಾಕ್ಷಿ ಆಧಾರ ಇಲ್ದಾನ ಬೊಗಳೋದು ಸರಿಯಲ್ಲ. ಇವತ್ತು ಇದೇ ಗೃಹಲಕ್ಷ್ಮಿ ಗ್ಯಾರಂಟಿ ಹಗರಣ ಒಳಗೆ ಗೃಹಲಕ್ಷ್ಮಿ 5,000 ಕೋಟಿ ಹಗರಣ ಆಗಿತ್ತೇಳಿ ಗಂಟಾಲು ಹೊಯ್ಕೊಂಡ್ರೆ ಅವತ್ತು ಯಾರೋ ನೀವು ಕೇಳಾಕತ್ಯಾರಲ್ಲ. ವಾಲ್ಮೀಕಿ ಹಗರಣ ಆಯ್ತು, ಸಾಕ್ಷಿ ಆಧಾರಗಳು ಇದ್ರೂ ಕೂಡ ನೀವೇನು ಕ್ರಮ ಕೈಗೊಳ್ಳೋದಾಗಲಿಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೆ ನೀವು ದನಿ ಹತ್ತಲಿಲ್ಲ. ಎಲ್ಲ ನಿಗಮದೊಳಗೂ ಹಗರಣ ಆಗಾಕತ್ತವು, ಅದನ್ನು ನೀವು ಬಾಯಿ ಬಿಡಾಕತ್ತಿಲ್ಲ. ಎಲ್ಲೋ ರಾಮ ಮಂದಿರ ಬಗ್ಗೆ ಒಂದು ಅಲ್ಪ ಸ್ವಲ್ಪ ವ್ಯತ್ಯಾಸ ಆದರೂ ಆಗ್ಯಾವ, ಅದು ಸಾಕ್ಷಿನ ಪುರಾವೆಗಳು ಇಲ್ಲ. ನಾ ಆಗೈತಿ ಬಿಟ್ಟೈತಿ ಅನ್ನೋದು ಅದಕ್ಕೆ ವರದಿ ಇಲ್ಲ. ಆದರೂ ನೀವು ಅಗಾವನ ರಾಮ ಮಂದಿರ ಬಗ್ಗೆ ತೇಜೋವಧಿ ಮಾಡಕತ್ತೀರಿ. ನೀವು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರಾಕತ್ತೀರಿ. ಇದು ಸರಿಯಲ್ಲ. ಇಷ್ಟೆಲ್ಲ ನೀವು ಸಮಾಜವಾದಿ ಪಕ್ಷಗಳು, ಕಾಂಗ್ರೆಸ್ಸಿನ ಪ್ರಮುಖರು ಎಲ್ಲರೂ ನೀವು ಇವತ್ತು ರಾಮ ಮಂದಿರ ಬಗ್ಗೆ ಟೀಕೆ ಮಾಡಕತ್ತೀರಿ. ರಾಮ ಮಂದಿರ ಹುಂಡಿ ಕಳ್ಳತನ ಆಗಿತ್ತೇಳಿ ಪುಣ್ಯಾತ್ಮರೇ, ನೀವು ರಾಮ ಮಂದಿರಕ್ಕೆ ಒಂದು ದೇಣಿಗೆ ಕೊಡುವ ಸಂಗ್ರಹ ನಾವು ಮಾಡಿಕೊಟ್ಟಿವ್ರಿ. ಪ್ರತಿ ಮನೆಯಿಂದ ಕಾರ್ಯಕರ್ತರು ಮನೆಯಿಂದ 100, 200, 500, 1000, 10,000 ಹಿಂಗೆ ದೇಣಿಗೆ ಮಾಡಿ ನಾವು ಕೊಟ್ಟಂಥ ನಮ್ಮ ಮಂದಿರಕ್ಕೆ ನಾವು ಕೊಟ್ಟಿವಿ. ನೀವು ಅದನ್ನು ನಾವು ಕೊಟ್ಟಿದ್ದನ್ನು ನೀವು ತಿರಸ್ಕಾರ ಮಾಡಿ, ವಿರೋಧ ಮಾಡಿ, ಟೀಕೆ ಮಾಡಿ ಮಾತಾಡಿದರೆ ಅವತ್ತ
ಆದರೂ ಇವತ್ತು ಅದೇ ಟೀಕೆ ಮಾಡಿದಂಥ ರಾಮ ಮಂದಿರ ಬಗ್ಗೆ ನಿಮ್ಮ ಕರುಣೆ ಬಂದೈತಿ ಇವತ್ತು. ಅವತ್ತು ರಾಮ ಮಂದಿರ ಕಟ್ಟಡ ಬೇಡ ಅಂದವರು ನೀವು ಇವತ್ತು ರಾಮ ಮಂದಿರ ಬಗ್ಗೆ ರಾಮನ ಬಗ್ಗೆ ಅಷ್ಟು ಅಭಿಮಾನ ಹುಕ್ಕೇರಿ ಆಗ್ತೈತಿ ನಿಮಗೆ ಇವತ್ತು. ಎಂಥ ನಾಲೇಕ್ರಿ ನೀವು. ಅದಕ್ಕೆ ದಯವಿಟ್ಟು ಈ ರೀತಿ ಟೀಕೆ ಮಾಡಿದ್ದು ಸರಿಯಲ್ಲ. ನಾವು ಹಿಂದೂ ಕಾರ್ಯಕರ್ತರು ಟೀಕೆ ಮಾಡಕ್ಕೆ ನಿಂತೀವಿ ಅಂದ್ರೆ ನಿಮ್ದು ಎಲ್ಲಿ ರಾಜಕೀಯ ನಡೆಯಂಗಿಲ್ಲ. ಇದು ಎಚ್ಚರಿಕೆ ಇದೆ ನಿಮಗೆ. ಇಷ್ಟೆಲ್ಲ ಇವರು ಸಮಾಜವಾದಿ ಪಾರ್ಟಿಯವರು, ಕಾಂಗ್ರೆಸ್ಸಿನವರು, ಇನ್ನು ಇತರೆ ಹಿಂದೂ ವಿರೋಧಿಗಳು ಮಾತಾಡಕತ್ತಾರು. ಇವತ್ತು ನಮ್ಮ BJPಯ ಎಲ್ಲ ರಾಜ್ಯ ಮುಖಂಡರು ಬಾಯಿ ಮುಚ್ಚಿಕೊಂಡು ಅವ್ರ ಜೊತೆ ಹೊಂದಾಣಿಕೆ ಆಗಿಬಿಟ್ಟಾರೆ. ಇವತ್ತು ಎಂಥ ನಾಯಕರು ಇವರು BJP ಅವರು. ಅವ್ರು ಮಾಡಕತ್ತಿದ್ದ ಟೀಕೆ ನೇರವಾಗಿ RSSನವ್ರಿಗೆ ಗುರಿ ಇಟ್ಟಾರ. ಅವರು ರಾಮ ಮಂದಿರ ಹಿಂದೂಗಳ ಕಲ್ಪನೆ ಮೇಲೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಕತ್ತಾರು. RSSನ ಬಹಿರಂಗವಾಗಿ ಯಾವುದಾದ್ರು ಒಂದು ಅವ್ರ ಇದನ್ನು ಆಪಾದನೆ ಹೊರಿಸಿ ಅದನ್ನು ಪೂರ್ತಿ ಬ್ಯಾನ್ ಮಾಡಬೇಕಂತೇಳಿ ಹೊರಟಾರೆ ಇವತ್ತು. ಆದರೂ ನೀವು BJP ಅವರು ಬಾಯಿ ಮುಚ್ಚಿಕೊಂಡು ಆರಾಮ ಅಗದಿ ರಾಜಾರೋಷವಾಗಿ ಅವ್ರ ಜೋಡಿ ಹೊಂದಾಣಿಕೆಯಾಗಿ ಮಾಡಕತ್ತಿರಲ್ಲ. ನೀವು ಅಂಥ ತೀರ ಲಪಂಗ್ರಿ ನೀವು. ಒಬ್ಬರೇ ಗಂಡಸರ್ತನ ಗಟ್ಟಿಯಾಗಿ ನಿಂತು ರಾಮ ಮಂದಿರ ಟೀಕೆ ಮಾಡಿದವ್ರು ವಿರೋಧ ಮಾಡಿದ್ರಿ. ಯಾರೂ ಮಾಡಕತ್ತೇರಲ್ಲ. ಇವತ್ತು ಯತ್ನಾಳಗೌಡ್ರು ಒಬ್ರ ಅವ್ರು ಏನು ಹಿಂದೆ ಬರಲಿ ಮುಂದೆ ಬರಲಿ ಜಾಡಿಸಿ ತೆಗಿತಾರ. ಅವ್ರು ಒಬ್ಬರ ಇವತ್ತು ಹಿಂದೂ ಹುಲಿ ಅನಿಸ್ಕೊಂಡವ್ರ. ನೀವು ಅವ್ರನ್ನ ಹೊರಗೆ ಹಾಕಾಕತ್ತೀರಿ, ಅವ್ರನ್ನ ತೇಜೋವಧಿ ಮಾಡಕತ್ತೀರಿ. ಅವ್ರ ಬಗ್ಗೆನ ಆರೋಪ ಆಪಾದನೆ, ಅವ್ರ ಬಗ್ಗೆ ವಿರುದ್ಧ ಚಟುವಟಿಕೆಗಳು, ನೀವು ಅದಕ್ಕೆ ನೀವು ಗಮನ ಕೊಡಕತ್ತೀರಿ ಹೊರತು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರತಕ್ಕಂಥ ವಿಷಯಕ್ಕೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಟೀಕೆಗಳು ಬಂದಾಗ ಅದನ್ನು ಎದುರಿಸಾಕ ನಿಮ್ಮ ಕಡೆ ಶಕ್ತಿ ಇಲ್ಲನ. ಅದಕ್ಕೆ ನಿಮಗೆ ಮೊದಲು ಬುದ್ಧಿ ಬರಬೇಕಾಗಿತ್ತೆ. ಅವ್ರ ಕಾಂಗ್ರೆಸ್ನವ್ರು ಟೀಕೆ ಮಾಡೋದು ಮೊದಲು ನಿಮಗೆ ಟೀಕೆ ಮಾಡಬೇಕಾಗಿತ್ತು. ಅವ್ರು ನೀವು ಜಗದ ಲಪಂಗರಾಗಿಬಿಟ್ರಿ ನಮಗೆ. ಅದಕ್ಕೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾವು ಎಲ್ಲರಿಗೂ ಹೇಳಕತ್ತೀವಿ. ರಾಮ ಮಂದಿರ ಬಗ್ಗೆ ಎಲ್ಲಿ ತಪ್ಪು ಕಲ್ಪನೆ ಬೇಡ. ಜನರಲ್ಲಿ ಹಿಂದೂ ಕಾರ್ಯಕರ್ತರಲ್ಲಿ ನಾವು ವಿನಂತಿ ಮಾಡ್ತೀವಿ, ರಾಮ ಮಂದಿರ ಎಲ್ಲಿ ಕಳ್ತನ ಆಗಿಲ್ಲ. ರಾಮ ಮಂದಿರ ಟೀಕೆ ಅಷ್ಟೇ ಇದೆ. ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಹೇಗಾದರೂ ಮಾಡಿ ರಾಮ ಮಂದಿರದ ಇದನ್ನು ಏನು ಪ್ರತಿಷ್ಠೆ ಐತಿ ಅದನ್ನು ಕುಂದಿಸಬೇಕು. ಆ ಪ್ರತಿಷ್ಠೆಯನ್ನು ಅಳಗಾಲ ಹಚ್ಚಿ ಅವ್ರಿಗೆ ಅವ್ರದ್ದೇ ಆದಂಥ ಏನು ಕುಕೃತ್ಯಗಳದಾವು ಅದನ್ನು ಯಶಸ್ವಿಗೊಳಿಸ್ಕೋಬೇಕು ಅನ್ನುವಂಥ ಕಾರಣ ಇಟ್ಕೊಂಡು ಇದೊಂದು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿದ್ದು ರಾಮ ಮಂದಿರದ ಏನು ಹುಂಡಿ ಕಳ್ಳತನ ತಿಳಿದ್ಲೆ. ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಇದು ಪ್ಲ್ಯಾನ್ ಮಾಡಿಕೊಂಡು ರಾಮ ಮಂದಿರ ತೇಜೋವಧಿ ಮಾಡಕತ್ತಾರೋ, ಹಿಂದೂಗಳ ಭಾವನೆಗೆ ಧಕ್ಕೆ ತರಕತ್ತಾರೋ ಅನ್ನೋದು ಎಲ್ಲ ಕಾರ್ಯಕರ್ತರು ಮನೋಭಾವನೆ ಇಟ್ಕೋಬೇಕಾಗೈತಿ. ಇವತ್ತು ಇವರು ಸಾವಿರಾರು ಕೋಟಿ ಗಂಟ್ಲೆ ಹಗರಣ ಮಾಡ್ಯಾರ. ಅದನ್ನು ಬಿಟ್ಟಾರ 7-8 ಕೋಟಿ ಗಂಟ್ಲೆ ಅವು ಮಾಡಿದ್ದು 7-8 ಕೋಟಿ ಅಂತ ಹೇಳ್ತಾರೆ. ಒಬ್ರು 20 ಕೋಟಿ ಎತ್ತಾರ. ನೀವು ಇಬ್ಬರು ಕೂಡಿ ಎಷ್ಟು ಯಾವ ಹುಂಡಿಯಾಗ ಹಾಕಿರಿ ಅದನ್ನ ಹೇಳ್ರಿ. ರೊಕ್ಕ ನೀವು ₹1 ಹಾಕಿಲ್ಲ, ನಿಮಗೆ ಕೇಳೋ ಅರ್ಹತೆನೂ ಇಲ್ಲ. ನಿಮ್ಗೆ ಹಾಕಿದ್ರಿ ಅಂದ್ರೆ ಹೇಳ್ರಿ. ₹1 ನೀವು ದೇಣಿಗೆ ಒಗದೇನಪ್ಪ ಆ ಹುಂಡಿ ಒಳಗೆ ಅಂದ್ರೆ ನೀವು ಹಕ್ಸಿರಿ ಕೇಳೋ ಅರ್ಹದಿರಿ. ಅದಕ್ಕೆ ನೀವು ಹಾಕೇ ಇಲ್ಲ ಅಂದ್ರೆ ನೀವು ಕೇಳಕ್ಕೆ ಅರ್ಹ ಇಲ್ಲ. ಅದ್ರ ಬಗ್ಗೆ ನೀವು ಧ್ವನಿ ಹತ್ತೋದು ಅವಶ್ಯಕತೆ ಇಲ್ಲ. ನಾವು ಹಿಂದೂಗಳು ನಾವು ಏನು ದೇಣಿಗೆ ಕೊಟ್ಟಿವಿ ನಾವು ಅದನ್ನು ಸರಿಪಡಿಸ್ಬೇಕು ನಾವು ತಯಾರಿದೀವಿ. ಜೈ ಶ್ರೀರಾಮ್.